ಎಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಕಾಳಿನ ವ್ಯಾಪಾರಸ್ಥ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನ. ವಿಷ ಸೇವಿಸಿದ ವ್ಯಕ್ತಿ ಶಿವಪುತ್ರ ಬಡಗೇರ್ ಎಂಬಾತ ಈಗಾಗಲೇ ಆರೋಗ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಇವರ ಸ್ಥಿತಿ ಚಿಂತಾಜನಕವಾಗಿದೆ. ಎಸ್, ರಾಯಬಾಗ ತಾಲೂಕಿನ ಆಲಕನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಶಿವಪುತ್ರ ಬಡಗೇರ್ ಇವರು ರಾಯಬಾಗ ತಾಲೂಕಿನ ಆರೋಗ್ಯ ಕ್ರಾಸ್ನಲ್ಲಿ ಸುಮಾರು 7 ವರ್ಷಗಳಿಂದ ರೈತರಿಂದ ಬೆಳೆದ ಬೆಳೆಗಳಾದ ಮೆಕ್ಕೆಜೋಳ, ಗೋವಿನ ಜೋಳ, ಗೋಧಿ, ಅರಿಶಿನ ಸೇರಿದಂತೆ ಇನ್ನು ಹಲವಾರು ಕಾಳುಗಳನ್ನ ರೈತರಿಂದ ಖರೀದಿಸುತ್ತಿದ್ರು. ಕೆಲವೊಂದು ರೈತರಿಗೆ ಮುಂಗಡವಾಗಿ ಲಕ್ಷಾಂತರ ರೂಪಾಯಿ ಕೂಡ ದುಡ್ಡನ್ನ ನೀಡಿದ್ರು. ಅವರು ನಾವು ಬೆಳೆ ಕಟಾವಾದ ನಂತರ ನಿಮ್ಮ ಅಂಗಡಿಗೆ ನಾವು ಬೆಳೆದ ಕಾಳುಗಳನ್ನ ತಂದು ಕೊಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ರು. ಅವರ ಹತ್ತಿರ ಮುಂಗಡ ಅಂತ ದುಡ್ಡನ್ನ ತೆಗೆದುಕೊಂಡು ಹೋಗಿ ವರ್ಷಗಳೇ ಕಳೆದ್ರು. ಇತ್ತ ತಿರುಗಿ ಕೂಡ ನೋಡದೆ ತಾವು ಬೆಳೆದ ಬೆಳೆಗಳನ್ನು ಕೊಡದೆ ಇವರನ್ನ ಸತಾಯಿಸುತ್ತಿದ್ದು, ಇವರು ರೈತರ ಮನೆಗಳಿಗೆ ಹೋಗಿ ಕೊಟ್ಟ ದುಡ್ಡನ್ನು ಮರಳಿಸಿ, ಇಲ್ಲ ಅಂದ್ರೆ ನನಗೆ ನೀವು ಹೇಳಿರುವ ಹಾಗೆ ನೀವು ಬೆಳೆದ ಕಾಳುಗಳನ್ನಾದರೂ ಕೊಡಿ ಎಂದು ಕೇಳಲು ಹೋದ್ರೆ ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿರುವುದಲ್ಲದೆ ಜಾತಿ ನಿಂದನೆ ಮಾಡಿರುತ್ತಾರೆ. ಶಿವಪುತ್ರ ಬಡಗೇರ್ ಇವರು ಕೂಡ ಕೆಲವೊಂದು ರೈತರ ಹತ್ತಿರ ಮುಂಗಡವಾಗಿ ಕಾಳುಗಳನ್ನ ತೆಗೆದುಕೊಂಡಿದ್ರಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿ ಖರೀದಿಸಿದ್ದು, ಆ ರೈತರಿಗೂ ಕೂಡ ದುಡ್ಡು ನೀಡಬೇಕಿದ್ದು, ಮುಂಗಡವಾಗಿ ಹಣ ತೆಗೆದುಕೊಂಡ ರೈತರು ದುಡ್ಡು ವಾಪಸ್ ನೀಡದೇ ಇದ್ದಿದ್ದರಿಂದ ವಿಳಂಬವಾದ್ದರಿಂದ ರೈತರು ಇವರ ಮನೆ ಬಾಗಿಲಿಗೆ ಬಂದು ಮಾನಸಿಕ ಹಿಂಸೆ ಮತ್ತು ಕಿರುಕುಳ ನೀಡುತ್ತಿದ್ದರಿಂದ ಮನನೊಂದ ಶಿವಪುತ್ರ ಬಡಗೇರ್ ಇವರು ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಚಿಂತಾಜನಕ ಸ್ಥಿತಿಯಲ್ಲಿದ್ದು, ಈಗಾಗಲೇ ಆರೋಗ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಎಂದು ಅವರ ಪತ್ನಿ 8 ದಿನದ ಬಾಣಂತಿಯಾದ ಕಲಾವತಿ ಶಿವಪುತ್ರ ಬಡಗೇರ್ ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾ, ಇಷ್ಟಾದರೂ ಕೂಡ ಇನ್ನೂವರೆಗೆ ಆರೋಗ್ಯ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಯಾಗಲಿ ಸಿಬ್ಬಂದಿಗಳಾಗಲಿ ಆಸ್ಪತ್ರೆಗೆ ಬಂದು ವಿಚಾರಣೆ ಕೂಡ ಮಾಡಿಲ್ಲ. ಈ ಕಡೆ ತಿರುಗಿ ಕೂಡ ನೋಡುತ್ತಿಲ್ಲ ಯಾಕೆ ಎಂದು ಅವರ ಪತ್ನಿ ಪ್ರಶ್ನೆಯಾಗಿದೆ. ಯಾಕೆ ವಿಷಯ ತಗೊಂಡ್ರಿ? ರೈತರಿಗೆ ರೊಕ್ಕ ಕೊಟ್ಟಾರ್ರಿ, ಸಾಲ ತೆಗದ್ರಿ, ಅವ್ರ ರೊಕ್ಕನ ಕೊಡುವಾರ್ರಿ, ಮತ್ತು ರೈತರದು ರೊಕ್ಕ ಕೊಡುದೈತ್ರಿ, ಮತ್ತು ಅವ್ರ ಜುಮಾರಿ ಆತಾರ್ರಿ, ಮತ್ತು ರೈತರ ತೆಕ್ಕ ಇವ್ರು ರೊಕ್ಕ ಕೊಟ್ಟದ ಅಡ್ವಾನ್ಸ್ ಕೊಟ್ಟದ ಹೋದಕ್ಕೆ ಅಂದ್ಲೇ ರೀ ಅವ್ರು ಒಟ್ಟು ಬಾಯಿ ಬಂದಂಗೆ ಬೇಯತಾರ್ರಿ. ಅಂದ್ರೆ ಇದನ್ನ ಮನೆ ಬಾಗಿಲು ತಕ್ಕ ಇಂಥವು ಬರ್ತಿ ಹಂಗ ಹಿಂಗ ಆತ ಎಲ್ಲ ನಾತಾರ್ರಿ. ಅವ್ರು ಯಾವ ವ್ಯಾಪಾರ ಮಾಡ್ತಾರ್ರಿ? ಅಂದ್ರೆ ಕಾಣಿ ವ್ಯಾಪಾರ ಮಾಡ್ತಾರ್ರಿ. ಎಷ್ಟು ದಿವಸ ಐತ್ರಿ ಮಾಡಕ್ಕೆ? ಈಗ ಮಾಡಕ್ಕದ 5 ವರ್ಷ ದಿನ ಆಯ್ತ್ರಿ. ಎಷ್ಟು ಜನ ರೈತರಿಗೆ ರೊಕ್ಕ ಕೊಟ್ಟಿರಿ ನೀವು? ಭಾಳ ಜನ ಕೊಟ್ಟಾರ್ರಿ ಅವ್ರು ಅಡ್ವಾನ್ಸ್ ರೀ. ಅಂದ್ರೆ ಕಾಳು ತಂದು ಹಾಕ್ತಾರ ತಂದು ರೊಕ್ಕ ಕೊಟ್ಟಾರ್ರಿ, ಮತ್ತು ಅವ್ರು ರಿಪೀಟ್ ಕಾಳು ಬಂದಿಲ್ರಿ, ಮತ್ತು ರೊಕ್ಕನೂ ಕೊಟ್ಟಿಲ್ರಿ. ಅವ್ರ ಮೈಂತಾಗ ಕೇಳಕ್ಕೆ ಹೋಗಂತಲೇ ಇಲ್ಲ, ಮತ್ತು ನೀ ಹೊಲೆರ ಮದಿ ಮತ್ತು ಮೈಂತಕ ಯಾಕೆ ಬರ್ತಿ ಹಿಂಗೆಲ್ಲ ಅಂತಾರ್ರಿ. ಅಂದ್ರೆ ಜಾತಿ ನಿಂದನೆ ಮಾಡತ್ತಾರ? ಜಾತಿ ನಿಂದನೆ ಮಾಡತ್ತಾರ್ರಿ. ಎಷ್ಟು ಕೊಟ್ಟಾರಿ ರೊಕ್ಕ ರೀ? ಅವ್ರು ನಿಮಗೆ ಗೊತ್ತಿದ್ದ ಪೈಕಿ? ನಮ್ಗೆ ಗೊತ್ತಿದ್ದ ಪೈಕಿ ರೀ ಇಲ್ಲಂದ್ರೆ ಒಂದು 50-60 ಲಕ್ಷ ಗಟ್ಲೆ ಕೊಟ್ಟಾರ್ರಿ ಮಂದಿ ಮ್ಯಾಗ ರೀ. ಏನಾದರೂ ಬರೋದ ಇಟ್ಟಾರಿ ಅದನ್ನ? ಹಾಂ, ನಮ್ಮ ಮಾಲಕರು ಬರೆದಿಟ್ಟಾರ್ರಿ. ಅವ್ರು ಎಲ್ಲ ಯಾರು ರೊಕ್ಕ ಕೊಡಾರ್ದಾರು, ನಾವು ಯಾರಿಗೆ ರೊಕ್ಕ ಕೊಡಾರ್ದೆವು ಅದು ಎಲ್ಲ ಬರ್ದಿಟ್ಟಾರ್ರಿ. ಅವ್ರಿಗೆ ಡೆಲಿವರಿ ಆಗಿ ಒಟ್ಟು 8 ದಿವಸ ಆತ್ರಿ. ಮತ್ತು ರೈತರು ಒಟ್ಟು ಸೀಸನ್ ಮಾಡೋ ಟೈಮ್ದಾಗ ಸಕಟ ಹಾಸ್ಪಿಟಲ್ ಬಂದಾರ್ರಿ. ಅಲ್ಲೂ ಮಂಜು ಮಾಡ್ಯೋದ, ಮತ್ತು ಏನು ಬೇಕಾದ ಅನ್ನೋದ, ಮತ್ತು ನೀ ಇದನ್ನ ಇಲ್ಲ ಮತ್ತು ಹಿಂಗಾರೆ ನಮಗೆ ಜೀವ ತ್ರಾಸತ್ತೆ ಅಂದ್ರೆ ಭೀ ನೀ ಸಾತ್ರ ನಮ್ಮ ರೊಕ್ಕ ನೂಟಕ್ಕೆ ಸಾಯಿ ಅಂತಾರ್ರಿ ರೈತರು. ಅದಕ್ಕೆ ಎಲ್ಲ ಹಿಂಗೆ ಮಾಡಿ ವಿಷ ತೊಗೊಂಡಾರ್ರಿ ಅವ್ರ. ಮತ್ತು 4 ಮಕ್ಳು ಅದಾವ ನಮ್ಗೆ ರೀ. ಮತ್ತು ಸಣ್ಣ ಮಕ್ಳು ತೊಗೊಂಡು ನಾ ಏನು ಮಾಡ್ಬೇಕು ಹೇಳ್ರಿ? ಎಷ್ಟು ಯಾವಾಗ ವಿಷಯ ತೊಗೊಂಡಿರೋದು? ಇವತ್ತು 2 ದಿನ ಆಯ್ತು. ಯಾವ ಹಾಸ್ಪಿಟಲ್? ವೈಷ್ಣವಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ಯಾರ್ರಿ. ಏನಂತ ಹೇಳಿ ಡಾಕ್ಟ್ರಿಗೆ? ಡಾಕ್ಟ್ರ್ ಇನ್ನೂ ಏನು ಗ್ಯಾರಂಟಿ ಕೊಟ್ಟಿಲ್ರಿ, ಮತ್ತು ಇನ್ನೂ ಏನು ಗ್ಯಾರಂಟಿ ಕೊಟ್ಟಿಲ್ಲ. ಈಗ ನಿಮ್ಗೆ ಏನಾಗ್ಬೇಕಾಗಿತ್ತು? ನಮ್ಗೆ ರೈತರೆಲ್ಲ ರೊಕ್ಕ ಕೊಡ್ಲ್ರಿ ಅವರ ಅಂತ ನಾವು ರೈತರಿಗೆ ವಾಪಸ್ ರೊಕ್ಕ ಕೊಡ್ತೀವ್ರಿ. ನಿಮ್ಮ ಹೆಸರು? ಕಲಾವತಿ ಶಿವಪುತ್ರ ಬಡಗೇರ್. ಈ ಹಿಂದೆ ಆರೋಗ್ಯ ಕ್ರಾಸ್ನಲ್ಲಿರುವ ಅವರ ಅಂಗಡಿಯಲ್ಲಿನ ಕಾಳುಗಳನ್ನ ತುಂಬಿರುವ ಲಾರಿಗಳಿಂದ ಸುಮಾರು 10 ರಿಂದ 15 ಲಕ್ಷ ರೂಪಾಯಿಗಳ ಮೌಲ್ಯದ ಕಾಳುಗಳನ್ನ ಕಳ್ಳತನ ಮಾಡಿ ಕಳ್ಳರು ಸಿಕ್ಕಿ ಹಾಕೊಂಡಿದ್ದರು. ಈ ಕುರಿತು ಆರೋಗ್ಯ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ದಾಖಲಾಗಿದ್ದು, ಇನ್ನೂವರೆಗೂ ಕೂಡ ಆರೋಪಿಗಳನ್ನ ಬಂಧಿಸದೆ ಯಾವುದೇ ವಿಚಾರಣೆ ಕೂಡ ಮಾಡದೆ ಯಾವ ಕ್ರಮವನ್ನು ಕೂಡ ಕೈಗೊಳ್ಳದೆ ಇರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನಾದರೂ ಕೂಡ ಆರೋಗ್ಯ ಪೊಲೀಸರು ಎಚ್ಚೆತ್ತುಕೊಂಡು ಈ ಘಟನೆ ಸಂಪೂರ್ಣ ತನಿಖೆ ಮಾಡಿ ಆಗಿರುವ ನಷ್ಟವನ್ನ ಭರಿಸಿಕೊಟ್ಟು ಮತ್ತು ನಮ್ಮ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ನನ್ನ ಮಕ್ಕಳೊಂದಿಗೆ ನಾನು ಕೂಡ ವಿಷವನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು
ಮಾಧ್ಯಮದವರ ಮುಂದೆ ಕಣ್ಣೀರು ಹಾಕುತ್ತಾ ತನ್ನ ಅಳಲನ್ನು ತೋಡಿಕೊಂಡ ಪತ್ನಿ.